ಒಂದು ಚಿಕ್ಕ ಕೋತಿ ಮಗು ಈ ಜಗತ್ತಿಗೆ ಬಂದ ಕ್ಷಣದಿಂದಲೇ ಒಂಟಿತನವನ್ನ ಅನುಭವಿಸಿತು. ಜಪಾನ್ನ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಜನಿಸಿದ ಈ ಮಗು ಕೋತಿಯನ್ನ ಅದರ ತಾಯಿ ಸ್ವೀಕರಿಸಲಿಲ್ಲ. ತಾಯಿಯ ಸೌಮ್ಯ ಮಡಿಲಿಗಾಗಿ ಅದು ಕಾತರದಿಂದ ಕಾಯುತ್ತಿತ್ತು. ಆದರೆ ಆ ಮಡಿಲಿನ ಬದಲು ಅದರ ಜೀವನಕ್ಕೆ ಬಂದದ್ದು ಒಂದು ಮೃದುವಾದ ಆಟಿಕೆ ಗೊಂಬೆ. ಆ ಗೊಂಬೆಯನ್ನ ಅದು ತನ್ನ ಹೃದಯಕ್ಕೆ ಹತ್ತಿರವಾಗಿ ಅಪ್ಪಿಕೊಂಡಿತು. ಹೀಗೆ ಆ ಗೊಂಬೆಯೇ ಅದರ ಅಮ್ಮ ಆಗಿಬಿಟ್ಟಿತು. ಇತರೆ ಕೋತಿಗಳು ಆಟವಾಡುತ್ತಾ ಸಂಭ್ರಮಿಸುತ್ತಿದ್ದಾಗ ಇದು ಮಾತ್ರ ತನ್ನ ಗೊಂಬೆಯನ್ನ ಅಪ್ಪಿಕೊಂಡೇ ಮೌನವಾಗಿ ಕುಳಿತುಕೊಳ್ಳುತ್ತಿತ್ತು. ಅದರ ಕಣ್ಣುಗಳಲ್ಲಿ ಒಂದು ನಿಶ್ಶಬ್ದ ಪ್ರಶ್ನೆಯಿತ್ತು. ನನ್ನನ್ನು ಯಾಕೆ ಒಂಟಿಯಾಗಿ ಬಿಟ್ಟರು? ಆದರೆ ಕಾಲಕ್ರಮೇಣ ಆ ಗೊಂಬೆಯೇ ಅದಕ್ಕೆ ಧೈರ್ಯವಾಯಿತು. ಆ ಗೊಂಬೆಯೇ ಅದರ ಸ್ನೇಹಿತನಾಯಿತು. ಆ ಗೊಂಬೆಯೇ ಅದರ ಕುಟುಂಬವಾಯಿತು. ಇಂದು ಈ ಮಗುಗೋತಿಯ ಕಥೆಯನ್ನ ಇಡೀ ಜಗತ್ತು ನೋಡುತ್ತಿದೆ. ಆದರೆ ಅದು ಹುಡುಕುತ್ತಿದ್ದದ್ದು ಒಂದೇ ಒಂದು ವಿಷಯ, ಪ್ರೀತಿ. ಕೆಲವೊಮ್ಮೆ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ಎಲ್ಲರಿಗೂ ಬೇಕಾಗಿರುವುದು ಒಂದೇ, ಒಂದು ಮಡಿಲು, ಒಂದು ಪ್ರೀತಿ, ಒಂದು ಆತ್ಮೀಯ.